ಹಾಯ್ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ಕೂಲ್ಗಳಲ್ಲೂ ಮಕ್ಕಳಿಗೆ ಕುಕ್ಕಿಂಗ್ ಕಾಂಪಿಟೇಷನ್ ಅಂತ ಮಾಡಿಸ್ತಾರೆ. ಹಾಗೆ ಈ ಕಾಂಪಿಟೇಷನಲ್ಲಿ ಈಸಿಯಾಗಿ ಲೇಸ್ ಚಾಟ್ನ ಮಾಡ್ಕೋಬೋದು, ಹಾಗೆ ಹೆಲ್ದಿಯಾಗಿ ಇರುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು ನೆಲಗಡಲೆ ಬೀಜನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಆ ನೆಲಗಡಲೆ ಬೀಜದ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೋತಾ ಇದ್ದೀನಿ. ಈ ಬಿಡಿಸಿ ಇಟ್ಕೊಂಡಂಥ ನೆಲಗಡಲೆ ಬೀಜನ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಈ ನೆಲಗಡಲೆ ಬೀಜನ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ನೆಲಗಡಲೆ ಬೀಜಗೆ ಚೆನ್ನಾಗಿ ಖಾರ ಎಲ್ಲ ಮಿಕ್ಸ್ ಆಗಬೇಕು. ಖಾರ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ನಾವು ಮತ್ತೆ ಅದನ್ನ ಫ್ರೈ ಮಾಡ್ಕೋಬೇಕು. ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನಾವು ಈ ಚಾಟ್ಸ್ ಜೊತೆ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ಗೆ ಫ್ರೈ ಮಾಡಿ ಇಟ್ಕೊಂಡಂಥ ನೆಲಗಡಲೆ ಬೀಜ, ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ ಮತ್ತು ಟೊಮೆಟೊ ಮತ್ತು ನಾನಿಲ್ಲಿ ಕಾರ್ನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಲೇಸ್ನ ಹಾಕೋತಾ ಇದ್ದೀನಿ. ಈ ಲೇಸ್ನ ಹಾಗೆ ಕೊಡೋದಕ್ಕಿಂತ ಈ ರೀತಿ ಮಾಡಿಕೊಡೋದ್ರಿಂದ, ಲೇಸ್ ಹಾಕಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ಸಹ ತಿಂತಾರೆ. ಲೇಸ್ ಹಾಕಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಲಿಂಬೆ ಹಣ್ಣಿನ ಜ್ಯೂಸ್ನ ಹಾಕೋತಾ ಇದ್ದೀನಿ. ಇದನ್ನು ಹಾಕೋಬೇಕು, ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದು ನಮಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ. ನಾವು ಇಲ್ಲಿ ಉಪ್ಪು ಮತ್ತು ಎಕ್ಸ್ಟ್ರಾ ಖಾರದ ಪೌಡ್ರು ಏನು ಆ್ಯಡ್ ಮಾಡೋದು ಬೇಕಾಗಿರಲ್ಲ. ಈ ಚಾಟ್ ಮಸಾಲ, ಈ ಲೆಮನ್ನು ಮತ್ತು ನಾವು ನೆಲಗಡಲೆ ಬೀಜನ ಖಾರದಿಂದ ಫ್ರೈ ಮಾಡ್ಕೊಂಡಿದ್ವಿ, ಅದೇ ಇಲ್ಲಿ ನಮಗೆ ಟೇಸ್ಟ್ ಕೊಡುತ್ತೆ. ಹಾಗೆ ಇಲ್ಲಿ ನಾನು ಚಿಕ್ಕದು ಖಾರ ಸಾವಿಗೆನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾವು ಮಕ್ಕಳನ್ನ ಸ್ಕೂಲಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ಕಳಿಸುವಾಗ ಒಂದೆರಡು ಟಿಪ್ಸ್ಗಳನ್ನ ಹೇಳ್ತೀನಿ, ಇದನ್ನ ಫಾಲೋ ಮಾಡಬೇಕು. ಮಕ್ಕಳಿಗೆ ಗ್ಲೌಸ್ಗಳನ್ನ ಕೊಡಬೇಕು ಮತ್ತು ಮಿಕ್ಸ್ ಮಾಡೋಕ್ಕೆ ಸ್ಪೂನ್ಗಳನ್ನೂ ಸಹ ಕೊಡಬೇಕು. ಮತ್ತು ಹೆಡ್ ಕ್ಯಾಪು ಹಾಕಿಸ್ಬೇಕು. ಆದರೆ ಇದೇನು ಬೇಕಿದ್ರೆ ನಾವು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ, ಅವ್ರದ್ದು ಹೇರ್ ಫಾಲ್ ಆಗೋದು ಈ ಥರ ಸಮಸ್ಯೆ ಏನೂ ಇರೋದ್ರಿಲ್ಲ. ಅದರಿಂದ ಅದನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ನಾವು ಗ್ಲೌಸ್ ಮತ್ತು ಸ್ಪೂನ್ಗಳನ್ನ ಕಂಪಲ್ಸರಿಯಾಗಿ ಕೊಡಲೇಬೇಕು. ಈಗ ಹೆಲ್ದಿಯಾದಂಥ ಚಾಟ್ ಮಸಾಲ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.